ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲೂರ್. ಯಾವುದೇ ಒಂದು ಕೆಲಸವನ್ನ ಕೈಗೂಡಿಸ್ಕೊಳ್ಬೇಕಂದ್ರೆ ಶ್ರದ್ಧೆ ಭಕ್ತಿ ಬಹಳ ಮುಖ್ಯ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಏಣಿಯನ್ನು ಹಾಕೋ ದಿನ ಇವತ್ತು ಅಂತ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಇರಬೇಕಾದ್ರೆ ಯಾರಾದರೂ ಒಬ್ಬರು ಸಹಕರಿಸಬೇಕು ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ ತಾಯಾದವಳು ಮಕ್ಕಳನ್ನ ದಾರಿಯನ್ನ ಯಾವ ಕಾಲಕ್ಕೂ ತಪ್ಪಿಸ್ತಾಳೆ, ಯಾವ ಕಾಲಕ್ಕೂ ದಾರಿಯನ್ನು ನಡೆಸ್ಕೊಂಡು ಹೋಗ್ತಾಳೆ, ಯಾವ ಕಾಲಕ್ಕೂ ಪ್ರತಿಯೊಬ್ಬರಿಗೂ ದಾರಿ ದೀಪವಾಗ್ತಾಳೆ. ಅಂದರೆ ಕೆಟ್ಟದನ್ನು ಅವಳೇ ಮಾಡಿಸ್ತಾಳೆ, ಗೊತ್ತೇ ಇದ್ದು ಗೊತ್ತಿಲ್ಲದೇನೋ ಹೇಗೋ ಮಾಡಿಸ್ತಕ್ಕಂಥ ವಿಚಾರದಲ್ಲಿ ದಾರಿಯನ್ನು ತಪ್ಪಿಸೇ ಬಿಟ್ಟಿರ್ತಾಳೆ ಮಕ್ಕಳನ್ನ. ಅದು ಈ ಕಾಲದಲ್ಲಿ ಕಲಿಯುಗ ಅಂತೂ ಬಹಳ ಜನ ತಾಯಂದ್ರು ಮುದ್ದಾಡ್ತಕ್ಕಂಥ ವಿಚಾರಗಳು ಸಾಕಷ್ಟು ವಿಚಾರ. ಆದರೆ ಮೇಷ್ಟ್ರಗಿರಿಯನ್ನು ಮಾಡ್ತಾ ಇದ್ದ ತಾಯಂದ್ರು, ಆ ಕಾಲದಲ್ಲಿದ್ದ ತಾಯಂದ್ರು ನಿಜವಾಗ್ಲೂ ಹೆಮ್ಮೆಯ ವಾತಾವರಣ. ಎಷ್ಟು ಚೆನ್ನಾಗಿ ಹೊಡೆದು ಬಡ್ದು ಪಾಠವನ್ನು ಮಾಡ್ತಾ ಇದ್ರು ಅಂದರೆ ನಿಜಕ್ಕೂ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಮಾರ್ಕ್ಸ್ ಕಮ್ಮಿ ಬಂದ್ರೂ ಚೆನ್ನಾಗಿ ಹಿಡ್ಕೊಂಡು ಬಾರಿಸ್ಬಿಡೋರು. ಅಂದರೆ ಅಷ್ಟು ಚೆನ್ನಾಗಿತ್ತು ಆ ಶಿಸ್ತು. ಈ ಕಾಲದಲ್ಲ ಫ್ರೆಂಡ್ ಆಗಿರಬೇಕು, ತಂದೆ ತಾಯಂದ್ರು ಫ್ರೆಂಡ್ ಆಗಿರಬೇಕು ಅಂತ ಹೇಳಿ ಬೇಕಾದರೆ ಇಂಥ ಕಾಲ ಬಂದ್ಬಿಟ್ಟಿದೆ ಅಂದರೆ ಮಗಳ ಜೊತೆ ತಾಯಂದ್ರು ಹೊರಟೋಗ್ತಾರೆ. ಇಂಥ ಒಂದು ಕಾಲನೂ ಬಂದ್ಬಿಟ್ಟಿದೆ. ಕರ್ಮ 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 ಅಂತ ಹೇಳಿ ಜೀವನದಲ್ಲಿ ಯಾವ ಕಾಲಕ್ಕೂ ಒಳ್ಳೆಯದು ಅಂತ ಹೇಳ್ತಾ ಇದ್ದ ಕಲಿಯುಗ ಈ ಕಾಲದಲ್ಲಿ ಬಹಳ ಕಠೋರವಾಗಿ ಹೋಗುತ್ತೆ. ಮುಂದಿನ ಜೀವನ ಬಹಳ ಕಷ್ಟವಾಗುತ್ತೆ ಅಂತಕ್ಕಂಥ ಈ ದಿನ 7ನೇ ತಾರೀಕು ಅಂದ್ರೇನು? 7 is always heaven ಅಂತ. ಜೀವನದಲ್ಲಿ ಸ್ವರ್ಗಲೋಕವನ್ನ ಸುಖವನ್ನ ಕೊಡ್ತಂತೆ ಆ ಕೇತು ಅಂಶ 7ನೇ ತಾರೀಕು. ಆದರೆ ಆ ಕೇತು ಅಂಶಕ್ಕೆ ನಾವು ಹೋಗಬೇಕು ಅಂತ ಹೇಳಿ ಕೇತು ದೋಷಗಳ ಪರಿಹಾರ ವಿಚಾರವಾಗಿ ಮಾತಾಡ್ತಾ ಬಂದ್ವಿ. ಆದರೆ ನೀವು ಆ ಕೇತು ದೋಷ ಪರಿಹಾರಕ್ಕೆ ಒಂದು ಕಡೆ ನೋಡಿದ್ರಿ, ಇನ್ನೊಂದು ಕಡೆ ವಿಚಾರ ತಿಳ್ಕೊಂಡೇ ಇಲ್ಲ. ಪರಿಹಾರ ಎಲ್ಲಾದರೂ ಕಂಡ್ರ? ಖಂಡಿತ ಕಾಣಲಿಲ್ಲ. ನೀವೆಲ್ಲ ಯಾವ ರೀತಿ ಕೇತು ಇದ್ದರೆ ಏನೆಲ್ಲ ಮಾಡ್ತಾನೆ ಅನ್ನೋದು ಗೊತ್ತಾಯ್ತು. ಇವತ್ತು ಇದೇ 7ನೇ ತಾರೀಕು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೇತು ಅಂಶ ಅಂತ. ಮೆಂಡ್ಲಿಂಗ್ ಯುವರ್ ಫಿಂಗರ್ಸ್, ಮೆಂಡಿಂಗ್ ಯುವರ್ ಟೋರ್ಸ್ ಅಂತ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏನಾದರೂ ಮುಗ್ದುರ್ಸ್ಕೊಂಬ ಅನ್ನೋ ಥರ ಆ ಕೇತುನೇ ಆ ಅಂಶದಲ್ಲಿ ಹುಟ್ಟಿರ್ತಾನಂತೆ. ಪ್ರತಿಯೊಬ್ಬನು ಕೋಳಿ ಕಾಲ್ ಜಗಳ ಅಂತ. ಸುಮ್ಮನೆ ಇದ್ದವನು ಮೈ ಬಿಡಲ್ಲ, ಯಾವ ಕಾಲಕ್ಕೂ ಬಂದು 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 ಕೆದಕೋದು, ಕೋಳಿ ಥರ ಕಾಲಲ್ಲಿ ಕೆದಕ್ತಾ ಕೂತ್ಕೊಳ್ಳೋದು. ಅದು ಒಳ್ಳೇದಿರಲಿ ಕೆಟ್ಟದಿರಲಿ. ಇದು ತಾಯಿ ಮಕ್ಕಳ ಬಾಂಧವ್ಯದಲ್ಲಿ ತಂದೆ ಆದವನು ಕೆದಕ್ತಾನೆ, ಇಲ್ಲ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ತಾಯಿ ಆದವಳು ಕೆದಕ್ತಾಳೆ, ಇಲ್ಲ ತಂದೆ ತಾಯಿಂದ್ರೆ ಮಕ್ಕಳನ್ನ ಹೊಡಿತಾ ಇರ್ಬೇಕು ಅಜ್ಜಿ ಆದವಳು ಕೆದಕ್ತಾಳೆ, ಇಲ್ಲ ಅಜ್ಜಿ ಪರಿಪೂರ್ಣವಾಗಿ ಶಿಸ್ತಾಗಿದ್ದರೆ ತಾಯಿ ಆದವಳು ಕೆದಕ್ತಾಳೆ. ಹೀಗೆ ಜೀವನದಲ್ಲಿ ಒಬ್ಬರ ಮೂಗಲ್ಲಿ ಒಬ್ಬರು ದೂಸ್ಕೊಂಡು ಕೂತ್ಕೊಂಡಿರೋದಕ್ಕೆ ಕೆಲಸ. ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಒಂದು ಸಿಸ್ಟಮ್, ಒಂದು ಡಿಸಿಪ್ಲಿನ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಯಾವ ಕಾಲಕ್ಕೂ ಖಂಡಿತ ಶಿಸ್ತು ಮದ್ದು ಮಕ್ಕಳಿಗೆ ಬರೋದಿಲ್ಲ. ಆ ಮದ್ದು ಅನ್ನೋತಕ್ಕಂಥದ್ದು ಯಾವತ್ತು ಔಷಧಿ ಆಗಿರಬೇಕು ತಾಯಾದವಳು. ಈ ಔಷಧಿ ಸ್ವಲ್ಪ ತಗೊಂಡ್ರೆ ಅಮೃತ, ಜಾಸ್ತಿ ತಗೊಂಡ್ರೆ ವಿಷ. ತೀರ್ಥ ಇದ್ದಾಗೆ ಸ್ವಲ್ಪ ಒಂದು ಗುಳ್ಗಂಜಿ ಮುಳುಗೋಷ್ಟು ಮಾತ್ರ ತೀರ್ಥ ತಗೋಬೇಕು. ಜಾಸ್ತಿ ಬೇಕು ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂದರೆ ವಿಷ ಆಗೋಗುತ್ತೆ. ಅದಕ್ಕೆ ಜೀವನದಲ್ಲೂ ಅದೇ ರೀತಿಯಾಗಿ 7 ಬೀಳುಗಳು ಇದ್ದಾಗ ಆ 7ನೇ ತಾರೀಕು ಅನ್ನೋದು ಸಂಕೇತ ಬಹಳ ವಿಶೇಷ. ಎಷ್ಟೋ ಜನ ಹುಚ್ಚರು ಈ ಕೇತುಗೆ ಸಂಬಂಧಪೂರ್ವಕವಾಗಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಬಹಳ ಮಿತ್ರರಾಗಿರ್ತಾರೆ. ಅಂದರೆ 4ನೇ ತಾರೀಕವರು, ವಿಶೇಷವಾಗಿ 13ನೇ ತಾರೀಕಿನವರು, ಇಲ್ಲದೆ 22ನೇ ತಾರೀಕವರು. ಇದೆಲ್ಲ ಯಾಕೆ ಸಂಬಂಧ ಅಂದರೆ 4 ಚಂದ್ರನ ಪರಿಪೂರ್ಣವಾದ ಅನುಗ್ರಹವನ್ನು ಪಡಿತಕ್ಕಂಥ ರಾಹು, ಚಂದ್ರ ಮತ್ತೆ ಗುರು. ರಾಹು, ಚಂದ್ರ, ಗುರು ಆಗಿರ್ತಕ್ಕಂಥ ಈ 3 ಜನಕ್ಕೆ ಸಂಬಂಧಪೂರ್ವಕವಾಗಿ ಮಿತ್ರರಾಗಿರತಕ್ಕಂಥ ಕೇತು ನಪುಂಸಕ ಗ್ರಹ. ಕೇತು ಯಾವಾಗ್ಲೂ ಏನಾಗತ್ತೆ, ಸ್ಟಿಕ್ ಅಂತ ಕರಿತೀವಿ. ಅಂದರೆ ಒಂದು ಕಡ್ಡಿ ಅಂತ. ಇದು ಯಾವತ್ತೂ ಏನು ಮಾಡುತ್ತೆ, ಹಿತ್ತಾಳಿ ಕಿವಿ ಅಂತೆ. ಬೇರೆಯವ್ರ ಮಾತು ಕೇಳುತ್ತೆ, 2ನೇ ಮಾತು ಕೇಳುತ್ತೆ, ಆ ಕಡೆ ಮಾತು ಕೇಳುತ್ತೆ. ಅಂದ್ರಕಿ ಮಂಚವಾಡ ಅನಂತರಾಮಯ್ಯ. ಈ ಥರದ ಸಂಬಂಧ ಆ 7 ಬೀಳುಗಳಲ್ಲಿ ವಿಶೇಷ. ಇವತ್ತಿನ ಸಂಕೇತವೇ ಆ 7ನೇ ತಾರೀಕು ಸೋಮವಾರದಂದು ಕೇತು ದೋಷಗಳ ವಿಚಾರವಾಗಿ ಎಷ್ಟೋ ತಿಳ್ಕೊಂಡಿದ್ದೀರಾ. ಆದರೆ ಕೇತು ಪರಿಹಾರವನ್ನು ಯಾರಾದರೂ ಕೇಳ್ಕೊಂಡಿದ್ದೀರಾ? ಕೇತು ದೋಷಗಳಲ್ಲಿ ಮೂಳೆಗಳ ನೋವು ಬಂದಾಗ ಮೂಳೆಗಳಿಗೆ ಸಂಬಂಧಪಟ್ಟವರಿಗೆ ಕಾಯಿಲೆಗಳಿಗೆ, ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳಿಗೆ, ಮೂಳೆಗಳಲ್ಲೇ ಅನಾಹುತಗಳಾಗಿದ್ದರೆ ಅಕಸ್ಮಾತ್ ಎಲ್ಲಾದರೂ ಮುರಿದು ರಾಡ್ ಹಾಕಿ ಆ ಮೂಳೆ ಬದಲು ಇನ್ನೊಂದು ಕಬ್ಬಣ ಇದೆ, ಶನಿ ಮಿತ್ರ ಅಲ್ವಾ? ಅದಕ್ಕೋಸ್ಕರ ಶನಿ ಮಿತ್ರನಾಗಿರೋದ್ರಿಂದ ನಪುಂಸಕ ಗ್ರಹ ಜೊತೆಗೆ ನಪುಂಸಕ ಗ್ರಹನೇ ಸೇರ್ತಕ್ಕಂಥ ವಿಚಾರ. ಅವರಿಬ್ಬರಿಗೂ ಸಂಬಂಧ ಇರತಕ್ಕಂಥದ್ದು ಅದೇ ರೀತಿಯಾಗಿ. ಅದಕ್ಕೆ ಜೀವನ ಪರ್ಯಂತ ಪ್ರತಿಯೊಬ್ಬ ಮನುಷ್ಯನಿಗೂ 7 ಬೀಳುಗಳು ಅಂದರೆ 7 ಆಗಿರ್ತಕ್ಕಂಥವನು ಯಾವತ್ತಿದ್ದರೂ ಅವನು ಹೆವೆನ್ ಅಂದರೆ ಸ್ವರ್ಗಲೋಕವನ್ನು ಕಾಣಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೋ, ಎಷ್ಟು ಶ್ರಮ ಪಡ್ತಾನೋ, ತನ್ನ ಜೀವನದಲ್ಲಿ ತಾನು ವಾಕ್ಯವನ್ನು ಪರಿಪೂರ್ಣವಾಗಿ ತನ್ನ ನಂಬಿಕೆಯನ್ನು ತಾನಿಟ್ಕೊತಾನೋ, ತನ್ನ ನಂಬಿಕೆ ಇಟ್ಕೊಳ್ಳದಿದ್ದವನು ಜೀವನದಲ್ಲಿ ಯಾವತ್ತಿದ್ರೂ ಬೀಳ್ತಾನೆ.
ಇದು ಸತ್ಯ. ಅದಕ್ಕೆ ಇವತ್ತಿನ ದಿವಸ ಆ ರೇವತಿ ನಕ್ಷತ್ರ ಅನ್ನೋದು ಸಂದಿಗ್ಧ ಕಾಲ ಅಂತ ಕರಿತೀವಿ. ರೇವತಿ ನಕ್ಷತ್ರ ಅಂದ್ರೆ ಏನು? ನೀರಿನ ಹಾಗೆ ಇರತಕ್ಕಂಥ ಈ ರೇವತಿ ನಕ್ಷತ್ರದಲ್ಲಿ ಕೇತು ಜನನ. ರೇವತಿ ನಕ್ಷತ್ರ ಮಾಘ ಮಾಸ ಬಂದಾಗ ಕೇತು ಜನನ. ಕೇತು ಯಾವ ರೀತಿ ಜನನವಾದ? ಸತ್ತ ಹೋದ ಹಾವು, ಅಂದರೆ ಗರುಡ ಪಕ್ಷಿ ಹಾವನ್ನು ಎತ್ಕೊಂಡು ಹೋಗ್ತಾ ಇತ್ತು. ಎತ್ಕೊಂಡು ಹೋಗ್ತಾ ಇದ್ದ ಹಾವಲ್ಲಿ ಯಾವ ಕಾಲಕ್ಕೂ ಸತ್ತು ಹೋದಾಗ ಭೂಸ್ಪರ್ಶವಾಯಿತು. ಭೂಸ್ಪರ್ಶವಾದಾಗ ಏನಾಯಿತು? ಕಿಂಚಿತ್ತು ಭಯ ಭೀತಿ ಇಲ್ಲದೆ ಆ ಋಷಿ ಮುನಿಗಳು ಬಂದು ದಂಪತಿಗಳ ಸಮೇತವಾಗಿ ಏನೋ ಆಶ್ರಯವಾಗಿರ್ತಕ್ಕಂಥ ಈ ಹಾವು ಸತ್ತೋಗಿದೆಯಲ್ಲ, ಇದಕ್ಕೆ ಶುಶ್ರೂಷೆ ಪಡಿಸೋಣ ಅಂತ ಹೇಳಿ ಆ ಹಾವನ್ನು ತಗೊಂಡು ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಮೇಲ್ಭಾಗದಿಂದ ಬಿದ್ದಿರತಕ್ಕಂಥ ರಾಹು ತನ್ನ ದೇಹವನ್ನು ಕಳ್ಕೊಂಡು ಪರಿಪೂರ್ಣವಾಗಿ ಭೂಸ್ಪರ್ಶವಾಗ್ತಾನೆ. ಅವನು ಕೆಳಗಡೆ ಬಿದ್ದಾಗ ರಕ್ತಪಾತದಲ್ಲಿ ಮುಳುಗಿರ್ತಾನೆ. ಯಾರು ತಳ್ಳದ್ರು? ಅಂದರೆ ಆ ರಾಹುವನ್ನು ತಳ್ಳಿರ್ತಕ್ಕಂಥದ್ದು ದೇವತಾ ಅನುಗ್ರಹದಲ್ಲಿ ದೇವತೆಗಳು ಮಾತ್ರ. ಈ ರೀತಿ ದುರಾಲೋಚನೆ ಇಟ್ಕೊಂಡಿರ್ತಕ್ಕಂಥ ರಾಹುವನ್ನು ಭೂಸ್ಪರ್ಶವನ್ನು ಮಾಡೋಕ್ಕೆ ಮೇಲೆ ಲೋಕದಿಂದ, ದೇವತಾ ಲೋಕದಿಂದ ತಳ್ಳಿಬಿಡ್ತಾರೆ. ಅವನು ಭೂಸ್ಪರ್ಶವನ್ನು ಮಾಡ್ತಾನೆ. ಈ ರಾಹು ಮತ್ತು ಕೇತುಗಳ ಸಂಬಂಧ ಹೇಗೆ ಅಂದರೆ, ಅಯ್ಯೋ ಭೂಸ್ಪರ್ಶ ಮಾಡ್ತಾನೆ, ಒಂದು ಕೆಲಸ ಮಾಡೋಣ, ಇದಕ್ಕೆ ಇನ್ನೂ ಬಾಲದಲ್ಲೇ ಇರತಕ್ಕಂಥ ಶಕ್ತಿ ಇದೆ, ಒಂದು ಕೆಲಸ ಮಾಡಿದ್ರೆ ಆ ರಾಹು ತಲೆ ತಂದು ಈ ಬಾಲಕ್ಕೆ ಸೇರಿಸ್ಬಿಡೋಣ, ಜೀವ ಬರುತ್ತೆ. ಸರಿ ಆಯಿತು, ರಾಹು ಕೆಳಗೆ ಬಿದ್ದಿರ್ತಾನೆ, ಅವನ ತಲೆಯನ್ನು ಕತ್ತರಿಸ್ಕೊಂಬಂದು ಈ ಬಾಲಕ್ಕೆ ಸೇರಿಸ್ಬಿಡ್ತಾರೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಜೀವ ಏನಾಗುತ್ತೆ, ಆವಾಗ ಹಾವಿನ ತಲೆ ಆಡ್ತಾ ಇರುತ್ತೆ. ಅಯ್ಯೋ ಹಾವಿನ ತಲೆ ಆಡ್ತಾ ಇದೆಯಲ್ಲ, ಇದಕ್ಕೆ ಜೀವ ಬಂತೇನೋ, ಸರಿ ಒಂದು ಕೆಲಸ ಮಾಡೋಣ ಅಂಥೇಳಿ ಆ ರಾಹುವ ಪಾದಗಳನ್ನು ತಂದು ಹಾವಿನ ತಲೆಗೆ ಹಾಕ್ಬಿಡ್ತಾರೆ. ತಲೆ ಕೆಳಗೆ, ಕಾಲ್ ಮೇಲೆ. ಹಾಗೆ ರಾಹುವ ತಲೆಗೆ ಕೇತುವ ಬಾಲ ಸೇರಿಸ್ಬಿಟ್ರು, ಕೇತುವ ತಲೆಗೆ ರಾಹು ಬಾಲವನ್ನು, ದೇಹವನ್ನು ಸೇರಿಸ್ಬಿಟ್ರು. ಆವತ್ತಿಂದ ಇವತ್ತಿನವರೆಗೂ 7 ಬೀಳುಗಳು ಅಂದರೆ ಬೀಳಾಗಿರ್ತಕ್ಕಂಥದ್ದು ಜೀವನದಲ್ಲಿ ರಾಹುನೇ. ಯಾವ ಕಾಲಕ್ಕೂ ಏಳಾಗಿರ್ತಕ್ಕಂಥದ್ದು ಉನ್ನತ ಸ್ಥಾನ ಮೋಕ್ಷವನ್ನು ತಗೊಳ್ತಕ್ಕಂಥದ್ದು ಕೇತುನೇ. ಈ ರಾಹು ಕೇತುಗಳ ಜೀವನನೂ ಹೀಗೇನೆ. ಇವತ್ತಿನ ದಿವಸ ಭಾಳ ಚೆನ್ನಾಗಿ ನಿಮಗೆ ರಾಹು ಕೇತುಗಳು ಸಂಬಂಧ, ಜೀವನದಲ್ಲಿ ಗಂಡ ಹೆಂಡ್ತಿರ ಸಂಬಂಧ, ಈ ಮೂಗು ದೂರಿಸೋ ಕೆಲಸ ಅಂತ ಏನು ಹೇಳಿದ್ದೀವಿ, ಅದರಿಂದ ಆಗ್ತಕ್ಕಂಥ ಅನಾಹುತಗಳು. ಪ್ರತಿಯೊಬ್ಬನಿಗೂ ಅತ್ತೆ ಸೊಸೆ ಗಲಾಟೆ ಮಾಡ್ತಾ ಇದ್ರೆ ಮಗ ಮೂಗು ದೂರಿಸ್ತಾನೆ, ಗಂಡ ಹೆಂಡ್ತಿ ಜಗಳ ಮಾಡ್ತಾ ಇದ್ರೆ ತಾಯಾದವಳು, ಅಂದರೆ ಹುಡುಗನ ತಾಯಾದವಳು ಮೂಗು ದೂರಿಸ್ತಾಳೆ, ಇಲ್ಲ ಇವಳತ್ತೆ ದೂರಿಸ್ತಾಳೆ, ಇಲ್ಲ ಅವಳತ್ತೆ ದೂರಿಸ್ತಾಳೆ. ಸಾಧಾರಣವಾಗಿ ಹೆಣ್ಣು ಮಕ್ಕಳ ತಾಯಿ ಅಂದರೆ ಯಾವ ಕಾಲಕ್ಕೂ ಮೂಗು ದೂರಿಸಲ್ಲ, ಗಂಡು ಮಕ್ಕಳ ತಾಯಿ ಅಂದರೆ ಮೂಗು ದೂರಿಸೋದು. ಯಾಕಂದರೆ ನಾನು ಗಂಡ ಮಗನ ತಾಯಿ ಅನ್ನೋ ಒಂದು ಅಭಿಮಾನ, ಸ್ವಾಭಿಮಾನ, ದುರಾಭಿಮಾನನೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಂಥ ಒಂದು ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ನಾವು ಗಂಡು ಮಕ್ಕಳ ತಾಯಿನೇ ಅನ್ನೋದು ಯಾವತ್ತಾದರೂ ನಿಮ್ಮ ತಲೆ ಮೇಲೆ ಇದ್ದಿದ್ರೆ ಖಂಡಿತವಾಗ್ಲೂ ಜೀವನ ಪರ್ಯಂತ ಶನಿ ದೋಷ ನಿಮಗೆ ಹೋಗಲ್ಲ. ಅದೇ ರೀತಿ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ನಾವು ಯಾವತ್ತೂ ಕಷ್ಟನೇ ಪಡ್ತಾ ಇದ್ದೀವಿ ಅನ್ನೋದಿದ್ರೆ ಖಂಡಿತ ಊರ್ಜಿತವಾಗಲ್ಲ ನೀವು. ಅದಕ್ಕೆ ನೀವೇನು ಮಾಡಬೇಕು, ಈ ರೀತಿ ಹೆಣ್ಣು ಮಕ್ಕಳ ತಾಯಿಂದ್ರಾದರೆ ಭಾಳ ಸಂತೋಷ ಪಡಬೇಕು, ಗಂಡು ಮಕ್ಕಳ ತಾಯಿಂದ್ರಾದರೆ ದುರಭಿಮಾನ ಇರತಕ್ಕಂಥವ್ರು ಸೌಮ್ಯ ಈಗಲೂ ಆಗದೇ ಇದ್ದ ಪಕ್ಷದಲ್ಲಿ ಜೀವಮಾನ ಪರ್ಯಂತ ಏನಾಗತ್ತೆ, ನಿಮ್ಮ ಚಂದ್ರ ನಶಿಸಿ ಹೋಗುತ್ತೆ. ಚಂದ್ರ ಅಂದರೆ ಏನೋ ಮನಸ್ಸು. ಅದಕ್ಕೋಸ್ಕರ ಇವತ್ತಿನವರೆಗೂ ಯಾವ ಕಾಲಕ್ಕೂ ಅತ್ತೆ ಸೊಸೆಂದ್ರ ಗಲಾಟೆ ಬಿಟ್ಟಿಲ್ಲ. ಎಷ್ಟೇ ಅಭಿಮಾನ ಇರಲಿ, ಎಷ್ಟೋ ಸಾವಿರದಲ್ಲಿ ಹಬ್ಬಬ್ಬ ಅಂದರೆ ಒಂದು 2 ಕುಟುಂಬ 3 ಕುಟುಂಬ ಚೆನ್ನಾಗಿರ್ಬೋದು. ಈ ರಾಹು ದೋಷದಲ್ಲಿ ಏನು ಅಂದರೆ ಗಂಡ ಹೆಂಡ್ತಿರು ಭಾಳ ಚೆನ್ನಾಗಿರ್ತಾರೆ. ಯಾವಾಗ ಶುರು ಆಗುತ್ತೆ? ಅಂಶ ಬಂದಾಗ, ಅದರಲ್ಲಿ ಭುಕ್ತಿ ಬಂದಾಗ. ಪ್ರತಿಯೊಂದು ದಶೆನಲ್ಲೂ ಕೇತು ಅನ್ನೋನು ಯಾವತ್ತು ಬರ್ತಾನೋ, ಜಾತಕ ತೆಗೆದು ನೋಡ್ಕೊಂಬಿಡಿ, ಕೇತು ಭುಕ್ತಿ ಅಂತ ಬರ್ತಾನೋ ಅಲ್ಲಿಂದ ಶುರು ಆಗುತ್ತೆ ನಿಮ್ಮ ಜೀವನದಲ್ಲಿ ಕಷ್ಟ. ಮೂಗು ದೂರಿಸ್ತಾನೆ, ಕಷ್ಟ, ಸುಖದಲ್ಲಿ ಕಷ್ಟ, ಸುಖದಲ್ಲಿ ಕಷ್ಟ ಆದಾಗ ಕಷ್ಟದಲ್ಲಿ ಮತ್ತೆ ಸುಖ. ಆದ್ದರಿಂದ ಆ ಕೇತು ಭುಕ್ತಿಲಾದರೂ ಒಳ್ಳೇದು ಮಾಡ್ತಾನೆ, ಮುಕ್ತಿಲಾದರೂ ಒಳ್ಳೇದು ಮಾಡ್ತಾನೆ. ಆ ಮುಕ್ತಿಯನ್ನು ಕೊಡ್ತಕ್ಕಂಥವನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೂತಿದ್ದಾನೆ, ಹೇಗೆ ಸಹಾಯ ಮಾಡ್ತಾನೆ, ಎಷ್ಟೆಷ್ಟು ಕಷ್ಟ ಕೊಡ್ತಾನೆ. ಆದರೆ ಇದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯನೂ ಇದೆ. ಆ ರಹಸ್ಯ ಏನು ಎತ್ತ ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ 7 ಬೀಳುಗಳ ನಕ್ಷತ್ರ 7ನೇ ತಾರೀಕಾಗಿರೋದ್ರಿಂದ ಕೇತು ದೋಷಗಳ ಪರಿಹಾರ ಯಾವ ರೀತಿ, ಎಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಮೂಗು ದೂರಿಸೋ ಕೆಲಸವನ್ನು ಮಾಡಿದ್ದನ್ನು ಸರಿತಿದ್ದುಪಡಿಸ್ಕೋಬೇಕು, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಯಾವ ಮಟ್ಟಿಗೆ ಎಂಡ್ ಆಗುತ್ತೆ, ಎಂಡ್ ಮಾಡ್ಕೊಳ್ಳೋಕ್ಕೆ ನೀವು ಎಂಡ್ ಆಗದೇ ಇರೋದನ್ನು ಹೇಗೆ ಎಂಡ್ ಮಾಡ್ಕೋಬೇಕು ಅಂತ ನಾನು ವಿಶೇಷವಾಗಿ ವಿಮುಕ್ತಿಯನ್ನು ನೀಡಿಸ್ಕೊಡ್ತೀನಿ. ಅದಕ್ಕೆ ನೀವೆಲ್ಲ ಕಾಯ್ತಾರಿ ಬಂದೆ.